ನವೆಂಬರ್ನಲ್ಲಿ ಶಾಂತಿಯ ಬಾವುಟ ಹಾರುತ್ತಾ ಅಥವಾ ಕ್ರಾಂತಿಯ ಬಾವುಟ ಹಾರುತ್ತಾ ಗೊತ್ತಿಲ್ಲ, ಅದೊಂದು ಸಸ್ಪೆನ್ಸ್ ಇದೆ. ಇದರ ಬೆನ್ನಲ್ಲೇ ತಮ್ಮ ದಾಳವನ್ನ ಉರುಳಿಸ್ತಾ ಇದ್ದಾರೆ ರಾಜಕಾರಣಿಗಳು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರನೆ ತಗೊಳ್ಳೋಣ. ಈಗ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಠಿಕಾಣಿ ಹೂಡಿದ್ದಾರೆ. ವಕೀಲರ ಜೊತೆಗೆ ಸಭೆಯ ನೆಪದಲ್ಲಿ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಲಾಸ್ಟ್ ಒಂದು 6 ತಿಂಗಳಲ್ಲಿ ಪದೇ ಪದೇ ಡೆಲ್ಲಿ 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 ಅಂತ ಜಪ ಮಾಡಿದ್ದಾರೆ ಅವರು. ನಿನ್ನೆ ಸಂಜೆ ದೆಹಲಿಯಲ್ಲಿ ಸಭೆಯನ್ನು ನಡೆಸಿದ್ರು. ಇವತ್ತು ಮಧ್ಯಾಹ್ನದ ತನಕ ದೆಹಲಿಯಲ್ಲೇ ಇರ್ತಾರೆ. ಬಿಹಾರಕ್ಕೆ ತೆರಳುವ ಪ್ಲಾನನ್ನು ಕೈಬಿಟ್ಟು ದೆಹಲಿಯಲ್ಲಿ ಹಾಗಾದರೆ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಸಿಕ್ಕರೆ ಒಂದು ಜೆಂಟಲ್ ರಿಮೈಂಡರ್ ರೀತಿನಲ್ಲಿ ಏನಾದರೂ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪಾಂಚಜನ್ಯ ಮೊಳಗಿಸಿದ ರೀತಿ ಕಾಣಿಸ್ತಾ ಇದೆ. ಅಂದರೆ ಒಂದು ಶಂಕನಾದ, ಅದು ವಿಜಯದ ಸಂಕೇತ ಅಂತ ಆದರೂ ನೀವು ತಿಳ್ಕೊಳ್ಬೋದು, ಅಥವಾ ಯುದ್ಧದ ಸಂಕೇತ ಅಂತ ಬೇಕಾದರೂ ನೀವು ತಿಳ್ಕೊಳ್ಬೋದು. ಅದನ್ನು ಮೊಳಗಿಸ್ತಾ ಇದ್ದಾರಾ DCM ಮತ್ತು CM ಬಣದವರು ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಬೀರ್, ಈಗ ಹೈಕಮಾಂಡ್ ನಾಯಕರನ್ನೇ ಭೇಟಿ ಮಾಡಿ ಒಂದು ಜೆಂಟಲ್ಮೆನ್ ಅಗ್ರಿಮೆಂಟ್ ಬಗ್ಗೆ ನೆನಪು ಮಾಡಬೇಕಂತ ಏನಿಲ್ಲ. ಹಿಂದೆ ನಾವು ಅನೇಕ ರಾಜಕಾರಣಿಗಳನ್ನು ನೋಡಿದ್ದೀವಿ. ಹೈಕಮಾಂಡ್ ಸುತ್ತಮುತ್ತ ಇರುವಂತಹ ಆಪ್ತರನ್ನ ಭೇಟಿ ಮಾಡಿ ನಮ್ದೊಂದು ಹಿಂಗಿದೆ, ನಾವು ಹಿಂಗೆ ಅಂದ್ಕೊಂಡಿದ್ದೀವಿ ಅಂತ ಒಂದು ಮೆಸೇಜ್ ಪಾಸ್ ಮಾಡಿದಂತಹ ಕರ್ನಾಟಕದ ಅನೇಕ ರಾಜಕಾರಣಿಗಳು ನಮ್ಮ ಕಣ್ಣು ಮುಂದಿದ್ದಾರೆ. ಅದೇ ಹಾದಿಯಲ್ಲಿದ್ದಾರಾ DCM DK ಶಿವಕುಮಾರ್? ನೋಡಿ ಮಮತಾ, ಪ್ರತಿ ಬಾರಿಯೂ ಕೂಡ ನಾವು ಬಾಯಿ ತೆಗೆದು ಎಲ್ಲವನ್ನು ಹೇಳಬೇಕು ಅಂತಿಲ್ಲ. ಬರೀ ನಾವು ಅವ್ರ ಮುಂದೆ ನಿಂತ್ಕೊಂಡ್ರೆ ಅಥವಾ ಅವ್ರ ಮುಂದೆ ಓಡಾಡಿದ್ರು ಕೂಡ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅನ್ನುವಂಥದ್ದು ಪರೋಕ್ಷವಾಗಿ ಆ ಸಂದೇಶ ಅರ್ಥ ಆಗುತ್ತೆ. ಸೊ ಅದೇ ರೀತಿಯಾದಂಥ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಈಗ ದಟ್ಟವಾಗಿರುವಂಥದ್ದು. ಯಾಕೆ ಅಂದರೆ ನಿನ್ನೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಕಾನೂನು ತಂಡದ ಜೊತೆಗೆ ಮಾತಾಡಲಿಕ್ಕೆ ಡೆಲ್ಲಿಗೆ DK ಶಿವಕುಮಾರ್ ಅವರು ಬಂದಿದ್ದರು. ಇಲ್ಲಿಂದ ಅವರು 3 ದಿನಗಳ ಕಾಲ ಬಿಹಾರಕ್ಕೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇತ್ತು. ಅವರು ಬಿಹಾರಕ್ಕೆ ಕೂಡ ಹೊರಡ್ಬೋದು ಅನ್ನುವಂತಹ ಮಾಹಿತಿಗಳಿದ್ವು. ಆದರೆ ಈಗ ಅವರು ಸದ್ಯಕ್ಕೆ ಬಿಹಾರಕ್ಕೆ ಕೂಡ ತೆರಳುತ್ತಾ ಇಲ್ಲ. ಮಧ್ಯಾಹ್ನದವರೆಗೂ ಕೂಡ ಇಲ್ಲೇ ಉಳ್ಕೊಂಡು ಅದಾದ ಬಳಿಕ ಅವರು ಬೆಂಗಳೂರಿಗೆ ವಾಪಸ್ ಮರಳುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ನೀವು ನೋಡ್ಬೋದು ಇಲ್ಲಿ ದೃಶ್ಯಗಳಲ್ಲಿ ಈಗ DK ಶಿವಕುಮಾರ್ ಅವರು ದೆಹಲಿಯ ಕರ್ನಾಟಕ ಭವನದಲ್ಲಿ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಇಲ್ಲಿ ಈಗ ಸದ್ಯಕ್ಕೆ ವಕೀಲರ ಜೊತೆಗೆ ಎಲ್ಲ ಮಾತುಕತೆಗಳು ಮುಗಿದಿರುವಂಥದ್ದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣ ವಿಚಾರಣೆಗೆ ಬರುತ್ತಾ ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಅದಾದ ಬಳಿಕ ಮುಂದಿನ ಹಂತದಲ್ಲಿ ಕೂಡ ನಾವು ಗಮನಿಸಬೇಕು, ಬೇರೆ ಯಾರಾದರೂ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರಾ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಒಮ್ಮೆ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ದೆಹಲಿಯಲ್ಲಿ ಇದ್ದೀರಿ, ವಕೀಲರ ಜೊತೆ ನಿಮಿಷ ವಾಪಸ್ ಬರ್ತೀನಿ. 10 ನಿಮಿಷ ಇಲ್ಲ, ಪಕ್ಕದಲ್ಲಿ ಯಾವುದೋ ಭವನಲ್ಲಿ ಯಾರನ್ನ ಭೇಟಿ ಮಾಡಕ್ಕೆ ಹೋಗ್ಬೇಕು. ನಮ್ಮ ಫ್ರೆಂಡ್ ಯಾರೋ ಬಂದಿದ್ದಾರೆ, ಅಸ್ಸಾಂ ಅವರು ನೋಡ್ಕೊಂಡು ಬರ್ತೀನಿ. ಸರ್, ಈಗ ಬಿಹಾರಕ್ಕೆ ಹೋಗ್ತೀರಿ ಅನ್ನುವಂಥ ಮಾಹಿತಿ ಇತ್ತು. ಬಿಹಾರಕ್ಕೆ ಹೋಗ್ತಾ ಇಲ್ಲ ನೀವು ಇನ್ನು. ಅವ್ರು ನಂಗೆ ಪಾರ್ಟಿಯವ್ರು ಹೇಳಬೇಕು, ಇನ್ನೂ ಹೇಳಿಲ್ಲ. ಅದೇ ಡಿಸ್ಕಷನ್ ಹೋಗ್ತಾ ಇದ್ದೀನಿ. ಇಲ್ಲೇ ಬಿಹಾರ ಭವನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ವರಿಷ್ಠರು ಏನಾದ್ರು ಭೇಟಿ ಮಾಡ್ತೀರಾ? ಇಲ್ಲ, ಸದ್ಯಕ್ಕಿಲ್ಲ. ಮೋಸ್ಟ್ಲಿ 10ನೇ ತಾರೀಕು ಬರೋವಂಥ ಚಾನ್ಸಸ್ ಇದೆ ವಾಪಸ್ಸು. ಅಲ್ಲ, ವೋಟ್ ಶೋರಿ ಇದೆಯಲ್ಲ, ವೋಟ್ ಶೋರಿ ಇದೆಲ್ಲ ಕಂಪ್ಲೀಟ್ ಪ್ರೆಸೆಂಟ್ ಮಾಡಬೇಕು. 9ನೇ ತಾರೀಕು ಎಲ್ಲ ತಂದು ವಾಪಸ್ ಕೊಡಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ ಬಂದು ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನೀವು ಗಮನಿಸ್ಬೋದು, ಈಗ ನಾಯಕರೊಬ್ಬರನ್ನ ಭೇಟಿ ಮಾಡಲಿಕ್ಕೆ DK ಶಿವಕುಮಾರ್ ಅವರು ಈಗ ಹೊರಟಿದ್ದಾರೆ. ಸೊ ಇದಾದ ಬಳಿಕ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಅವರು ಪ್ರಯತ್ನ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಬಿಹಾರಕ್ಕೆ ಪ್ರಚಾರಕ್ಕೆ ಹೋಗಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಕೂಡ ಸದ್ಯಕ್ಕೆ ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಈಗ ದೆಹಲಿಯಲ್ಲಿ ಬೇರೆ ಬೇರೆ ನಾಯಕರನ್ನು ಕೂಡ ಭೇಟಿ ಮಾಡ್ತಿದ್ದಾರೆ. ಅದಾದ ಬಳಿಕ ಅವರು ಒಂದು ಅಂತಿಮವಾದಂಥ ನಿರ್ಧಾರಕ್ಕೆ ಬರ್ಬೋದು, ಬಿಹಾರಕ್ಕೆ ಹೋಗಬೇಕಾ ಬೇಡವಾ ಅನ್ನುವಂಥದ್ದು. ಆದರೆ ಈ ನಡುವೆ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಪರೋಕ್ಷವಾಗಿ ಸಂದೇಶವನ್ನು ರವಾನಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡಬಹುದು. ಯಾಕೆಂದ್ರೆ ದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ದೆಹಲಿಯಲ್ಲೇ ಬಿಡುಬಿಟ್ಟಿರುವಂಥದ್ದು. ಹೀಗಾಗಿ ಅವರ ಭೇಟಿಗೆ ಪ್ರಯತ್ನ ಏನಾದರೂ ಮಾಡ್ತಾರಾ ಅನ್ನುವಂಥದ್ದು ನೋಡ್ಬೇಕು. ಯಾಕಂದ್ರೆ ಕಳೆದ ಬಾರಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯವನ್ನು ಹೇಳಿದ್ರು, ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಏನಾದರೂ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಏನಾದರೂ ಆಗುತ್ತಾ ಅನ್ನುವಂಥದ್ದನ್ನ ನಾವು ಇನ್ನಷ್ಟೇ ಕಾದು ನೋಡಬೇಕು ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬಂದ್ವಿ.